ಜೀವನದಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಹೀಗಾಗಿ ಆರೋಗ್ಯದ ಸ್ಥಿತಿ ಹದಗೆಟ್ಟಾಗ ಅಥವಾ ಕುಟುಂಬಸ್ಥರಿಗಾಗಿ ಒಂದಷ್ಟು ಹಣ ಸೇವ್ ಮಾಡಿ ಇಡಬೇಕಾಗತ್ತೆ. ಅನಿರೀಕ್ಷಿತ ತಿರುವುಗಳನ್ನು ಎದುರಿಸಲು ನಾವು ಯಾವಾಗಲೂ ಸಂಪೂರ್ಣವಾಗಿ ಸಿದ್ಧರಾಗಿರಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅನಿರೀಕ್ಷಿತ ವೆಚ್ಚಗಳನ್ನು ನಿಭಾಯಿಸಲು ತುರ್ತು ನಿಧಿ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಹಾಗಾದ್ರೆ ಏನಿದು ಎಮರ್ಜೆನ್ಸಿ ಫಂಡ್? ಒಂದಷ್ಟು ಮಾಹಿತಿ ಇಲ್ಲಿದೆ. ಜೀವನವು ಒಂದು ಅನಿರೀಕ್ಷಿತ ಪ್ರಯಾಣದಂತೆ. ಒಂದು ಕ್ಷಣ ನಾವು ಎತ್ತರದ ಶಿಖರವನ್ನ ತಲುಪ್ತೇವೆ, ಮತ್ತೊಂದು ಕ್ಷಣ ಆಳವಾದ ಕಂದಕಕ್ಕೆ ಬೀಳ್ತೇವೆ. ಈ ಅನಿರೀಕ್ಷಿತ ತಿರುವುಗಳನ್ನ ಎದುರಿಸಲು ನಾವು ಯಾವಾಗಲೂ ಸಂಪೂರ್ಣವಾಗಿ ಸಿದ್ಧರಾಗಲು ಸಾಧ್ಯವಿಲ್ಲ. ಅವುಗಳಿಗೆ ಸಿದ್ಧರಾಗಲು ನಾವು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಅಂತಹ ಒಂದು ಪ್ರಮುಖ ಕ್ರಮವು ತುರ್ತು ನಿಧಿಯನ್ನ ನಿರ್ಮಿಸುವುದು ಕೂಡ ಒಂದಾಗಿದೆ. ಎಮರ್ಜೆನ್ಸಿ ಫಂಡ್, ಇದರ ಅಗತ್ಯವೇನು? ತುರ್ತು ನಿಧಿ ಎಂದರೆ ಹೆಸರೇ ಹೇಳುವಂತೆ ಅನಿರೀಕ್ಷಿತ ವೆಚ್ಚಗಳನ್ನು ನಿಭಾಯಿಸಲು ಬದಿಗೆ ಎತ್ತಿಟ್ಟ ಹಣ. ಆರೋಗ್ಯ ಸಮಸ್ಯೆಗಳು ಉದ್ಭವಿಸೋದು ಅಥವಾ ಕೆಲಸ ಕಳೆದುಕೊಂಡು ನಿರುದ್ಯೋಗಿಗಳಾಗುವುದು ಇತ್ಯಾದಿ ಜೀವನದ ಅನಿಶ್ಚಿತತೆಗಳಿಂದ ನಿಮ್ಮನ್ನ ಮತ್ತು ನಿಮ್ಮ ಹಣಕಾಸನ್ನ ರಕ್ಷಿಸಿಕೊಳ್ಳಲು ಉತ್ತಮ ಮಾರ್ಗಗಳಲ್ಲಿ ಒಂದಾಗಿದೆ. ತುರ್ತು ನಿಧಿಯು ಹಣಕಾಸಿನ ಸುರಕ್ಷತಾ ನಿವ್ವಳ ಮೊತ್ತದಂತೆ ಹಠಾತ್ ವೈದ್ಯಕೀಯ ಬಿಲ್ಲುಗಳು, ಕಾರ್ ರಿಪೇರಿಗಳು ಅಥವಾ ನಿಮ್ಮ ಕೆಲಸವನ್ನ ಕಳೆದುಕೊಳ್ಳುವಂತಹ ಅನಿರೀಕ್ಷಿತ ಸಂದರ್ಭಗಳಲ್ಲಿ ನಿಮಗೆ ಸಹಾಯ ಮಾಡಲು ಸಿದ್ಧವಾಗಿರುತ್ತೆ. ಅದು ಅಲ್ಲದೆ ನೀವು ಹಣವನ್ನ ಸಾಲ ಪಡೆಯೋದು ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನ ಪರವಲಂಬಿಸುವುದು ತಪ್ಪಿಸಬಹುದು. ತುರ್ತು ನಿಧಿ ಇಲ್ಲದಿದ್ರೆ ಒತ್ತಡ ಮತ್ತು ಸಾಲದ ಜೀವನಕ್ಕೆ ಕಾರಣವಾಗಬಹುದು. ಹೀಗಾಗಿ ನಿಮ್ಮ ತುರ್ತು ನಿಧಿಯನ್ನ ನಿರ್ಮಿಸಲು ನಿಮಗೆ ಎಷ್ಟು ಬೇಕು ಎಂದು ನೀವು ನಿರ್ಧರಿಸಬೇಕು. ಸಾಮಾನ್ಯವಾಗಿ 3 ರಿಂದ 6 ತಿಂಗಳ ಮೌಲ್ಯದ ಜೀವನ ವೆಚ್ಚಗಳು ಸಣ್ಣದಾಗಿ ಪ್ರಾರಂಭಿಸಿ ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸಿ ಮತ್ತು ಉಳಿತಾಯವನ್ನ ಮಾಡಲು ಪ್ರಾರಂಭಿಸಿ. ಈ ಸರಳ ಹಂತಗಳನ್ನು ಅನುಸರಿಸೋದ್ರ ಮೂಲಕ ಯಾವುದೇ ಜೀವನಕ್ಕೆ ನೀವು ಸಿದ್ಧರಾಗಿರುತ್ತೀರಿ. ನಿಮ್ಮ ಎಮರ್ಜೆನ್ಸಿ ಫಂಡ್ ನಿರ್ಮಿಸಲು ನಿಮಗೆ ಎಷ್ಟು ಬೇಕು ಅಂತ ಲೆಕ್ಕಾಚಾರ ಮಾಡೋದ್ರ ಮೂಲಕ ಪ್ರಾರಂಭಿಸಿ. ಕನಿಷ್ಠ 3 ರಿಂದ 6 ತಿಂಗಳ ಮೌಲ್ಯದ ಜೀವನ ವೆಚ್ಚವನ್ನ ಉಳಿಸಲು ಆರ್ಥಿಕ ತಜ್ಞರು ಶಿಫಾರಸು ಮಾಡ್ತಾರೆ. ಈ ಮೊತ್ತವು ನಿಮ್ಮ ಸಂದರ್ಭಗಳನ್ನು ಅವಲಂಬಿಸಿ ಭಿನ್ನವಾಗಿರಬಹುದು. ನೀವು ಒಬ್ಬಂಟಿಯಾಗಿದ್ರೆ ಮತ್ತು ಯಾವುದೇ ಅವಲಂಬಿತರನ್ನ ಹೊಂದಿಲ್ಲದಿದ್ರೆ 3 ತಿಂಗಳು ಕೆಲಸ ಮಾಡಬಹುದು. ಆದ್ರೂ ನೀವು ಕುಟುಂಬ ಅಥವಾ ಇತರ ಅನಿಯಮಿತ ಆದಾಯವನ್ನ ಹೊಂದಿದ್ರೆ 6 ತಿಂಗಳ ಗುರಿಯನ್ನ ಹಾಕಿಕೊಳ್ಳಿ. ನಿಮ್ಮ ತುರ್ತು ನಿಧಿಯನ್ನ ಪ್ರತ್ಯೇಕ ಖಾತೆಯಲ್ಲಿ ಇರಿಸೋದು ಒಂದು ಬುದ್ಧಿವಂತ ನಿರ್ಧಾರ. ತುರ್ತು ಸಂದರ್ಭದಲ್ಲಿ ನೀವು ತಕ್ಷಣ ನಿಮ್ಮ ಹಣವನ್ನ ಬೇಕಾದಾಗ ತೆಗೆಯಲು ಇದು ಸಹಾಯ ಮಾಡುತ್ತೆ. ತುರ್ತು ನಿಧಿಯನ್ನ ನಿರ್ಮಿಸೋದು ರಾತ್ರೋರಾತ್ರಿ ಆಗೋದಿಲ್ಲ ಅನ್ನೋದು ನೆನಪಿಡಿ. ನಿಯಮಿತವಾಗಿ ಸಣ್ಣ ಮೊತ್ತವನ್ನ ಉಳಿಸುವ ಮೂಲಕ ಪ್ರಾರಂಭಿಸೋದು ಉತ್ತಮ. ಇದು ವಾರಕ್ಕೆ ಕೇವಲ 500 ಅಥವಾ 1000 ರೂಪಾಯಿ ಆಗಿದ್ದರೂ ಸಹ ಸ್ಥಿರತೆ ಮುಖ್ಯವಾಗಿದೆ. ಈ ಗುರಿಯು ಉಳಿತಾಯವನ್ನ ಆರಂಭಿಸಲು ಒಂದು ಅಭ್ಯಾಸವನ್ನಾಗಿ ಮಾಡುತ್ತದೆ. ತಕ್ಷಣವೇ ದೊಡ್ಡ ಮೊತ್ತವನ್ನ ಉಳಿಸುವಂತೆ ಒತ್ತಡ ಹೇರಬಾರದು. ನಿಮ್ಮ ಸಂಬಳದ ಒಂದು ಭಾಗವನ್ನ ಸ್ವಯಂಚಾಲಿತವಾಗಿ ನಿಮ್ಮ ತುರ್ತು ನಿಧಿ ಖಾತೆಗೆ ವರ್ಗಾಯಿಸಲು ನಿಮ್ಮ ಬ್ಯಾಂಕ್ ಅಥವಾ ಹಣಕಾಸು ಅಪ್ಲಿಕೇಶನ್ ಅನ್ನ ಬದಲಾಯಿಸಿ. ಇದು ಉಳಿತಾಯವನ್ನ ಸ್ಥಿರವಾಗಿಸಿರಲು ಮತ್ತು ಹಣವನ್ನ ಇತರ ಖರ್ಚುಗಳಿಗೆ ವೆಚ್ಚ ಮಾಡುವ ಚಂಚಲತೆಯನ್ನ ತಪ್ಪಿಸುವ ಅತ್ಯುತ್ತಮ ಮಾರ್ಗವಾಗಿದೆ. ಪ್ರತಿ ತಿಂಗಳಿಗೆ ನಿಮ್ಮ ಸಂಬಳ ಬಂದ ತಕ್ಷಣ ಒಂದು ನಿರ್ದಿಷ್ಟ ಮೊತ್ತವು ನಿಮ್ಮ ತುರ್ತು ನಿಧಿ ಖಾತೆಗೆ ವರ್ಗಾಯಿಸುತ್ತದೆ. ನೀವು ಸಣ್ಣ ಮೊತ್ತದಿಂದ ಪ್ರಾರಂಭಿಸಿ ಮತ್ತು ನಿಮ್ಮ ಬಜೆಟ್ ಅನ್ನು ಕ್ರಮೇಣವಾಗಿ ಹೆಚ್ಚಿಸಬಹುದು. ನಿಮ್ಮ ಖರ್ಚು ವೆಚ್ಚಗಳನ್ನ ಎಚ್ಚರಿಕೆಯಿಂದ ಪರಿಶೀಲಿಸಿ. ಹೊರಗೆ ಊಟ ಮಾಡೋದು, ಸದಸ್ಯತ್ವ ಸೇವೆಗಳು, ಬೇಕಾಬಿಟ್ಟಿ ಖರ್ಚು ಇತ್ಯಾದಿಗಳಂತಹ ಕಡಿತಗೊಳಿಸಲು ಮಾರ್ಗಗಳನ್ನ ಹುಡುಕಿ. ಇದರಿಂದ ನೀವು ಉಳಿಸಿದ ಹಣವನ್ನ ನಿಮ್ಮ ತುರ್ತು ನಿಧಿಗೆ ವರ್ಗಾಯಿಸಬಹುದು. ಪ್ರತಿ ತಿಂಗಳು ಸ್ವಲ್ಪವೇ ಕಡಿತಗೊಳಿಸಿದ್ರೂ ದೊಡ್ಡ ವ್ಯತ್ಯಾಸವನ್ನ ಉಂಟು ಮಾಡುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.